ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಹಣಕ್ಕಾಗಿ ಎಂತಹ ಒಂದು ಕ್ರೂರ ಕೃತ್ಯಗಳು ನಡೆದೋಗಿಬಿಡ್ತವೆ. ಅದರಲ್ಲೂ ಕೂಡ ಈ ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಂತ ಗಂಡನನ್ನು ಕೊಲ್ಲುವಂಥ ಹೆಣ್ಣು ಮಕ್ಕಳು ನಮ್ಮ ಸಮಾಜದಲ್ಲಿ ನಿಜಕ್ಕೂ ಉಟ್ಕೊಂಡು ಬಿಟ್ಟಿದ್ದಾರಲ್ಲ, ಇದೊಂದು ನತದೃಷ್ಟ ಸಂಗತಿ ಅಂತಲೇ ಹೇಳ್ಬೋದು. ದೇಶವನ್ನು ಕಾದು ಆಗಷ್ಟೇ ಊರಿಗೆ ಬಂದಂಥ ಸೈನಿಕ, ಆ ಸೈನಿಕನಿಗೆ ಅದ್ಯಾವ ಕಾರಣದಿಂದಾಗಿ ಈ ಮದ್ಯದ ಚಟ ಅಂಟಿಕೊಂಡಿತ್ತೋ ಗೊತ್ತಿಲ್ಲ. ಇದನ್ನೇ ಬಂಡವಾಳ ಆಗಿಸಿಕೊಂಡಿರುವಂಥ ಹೆಂಡತಿ ಹೇಗಾದರೂ ಮಾಡಿ ಇದನ್ನು ಕೊಲ್ಲಬೇಕು ಅಂಥೇಳಿ ಸಂಚು ಹಾಕೊಂಡು ಕೂತಿದ್ಲು. ಇತ್ತ ಆಗಷ್ಟೇ ಪರಿಚಯವಾಗಿರುವಂತಹ ಪ್ರಿಯಕರನ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ಲು. ಇದಕ್ಕೆ ಎಲ್ಲದಕ್ಕೂ ಕೂಡ ದೇವರೇ ತತಸ್ತು ಅಂದ ಹಾಗೆ ಆಗಿಬಿಟ್ಟಿತ್ತು. ಆತನಿಗೆ ಜಾತ್ರೆ ಒಂದಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಕೂಡ ಆಗಿತ್ತು. ಆತ ಚಿಕಿತ್ಸೆ ಪಡೆಯುತ್ತಾ ಆಸ್ಪತ್ರೆಯಲ್ಲಿ ಮಲಗಿದ್ದ ಅದೇ ಸಂದರ್ಭವನ್ನ ಈಕೆ ಬಂಡವಾಳವಾಗಿಸಿಕೊಂಡು ಬಿಟ್ಟಿದ್ಲು. ಆ ಒಂದು ಸಂದರ್ಭವನ್ನು ಬಳಸಿಕೊಂಡು ಈಕೆ ಆತನಿಗೆ ವಿಷವನ್ನು ನೀಡುವ ಮೂಲಕ ಆತನನ್ನ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಕೊಂದು ಬಿಸಾಕಿ ಬಿಟ್ಟಿದ್ರು. ಯಾರಿಗೂ ಕೂಡ ಅನುಮಾನ ಬಂದಿರಲಿಲ್ಲ. ತದನಂತರ ಆತನನ್ನ ತೆಗೆದುಕೊಂಡು ಬಂದು ಮಣ್ಣು ಮಾಡಲಾಗಿತ್ತು. 3 ತಿಂಗಳ ಬಳಿಕ ಸೂಕ್ಷ್ಮಾತಿಗಳಿಂದ ಈ ಒಂದು ಸಾವು ನಿಜವಾಗಿಯೂ ಆಗಿರುವಂತದ್ದಲ್ಲ, ಬದಲಿಗೆ ಇದು ಪ್ಲಾನ್ ಆಗಿ ಕೊಲೆ ಆಗಿರುವಂತದ್ದು ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಇದನ್ನ ತನಿಖೆ ಮಾಡೋದಕ್ಕೆ ಪ್ರಾರಂಭಿಸಿದಂತ ಸಂದರ್ಭದಲ್ಲಿ ಅಸಲಿ ಸತ್ಯಾಸತ್ಯತೆ ಗೊತ್ತಾಗಿ ಬಿಡುತ್ತೆ. ಸ್ನೇಹಿತರೆ, ಈ ದುರಂತವನ್ನ ಕೇಳಿಬಿಟ್ರೆ ಬಹುತೇಕ ನೀವೆಲ್ಲರೂ ಕೂಡ ಆಕೆಗೆ ಚೀತು ಅಂಥೇಳಿ ಒಯ್ಯೋದು ಮಾತ್ರ ಗ್ಯಾರಂಟಿ. ಏನಿದು ಪ್ರಕರಣ, ಅಸಲಿಗೆ ಆಗಿದ್ದಾದ್ರೂ ಏನೋ, ಈ ಒಂದು ಪ್ರಿಯಕರ ಮತ್ತು ಈಕೆ ಮಾಡಿರುವಂಥ ಡ್ರಾಮಾ ಏನೋ, ಅಸಲಿಗೆ ಏನಾಗಿತ್ತು ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬೆಳಗಾವಿಯ ಗೋಡಗೇರಿ ಗ್ರಾಮದ ಮಾಜಿ ಸೈನಿಕ ಸಂದೀಪ್ ಮಾಂಜರಿ ಅವರ ನಿಗೂಢ ಸಾವು ಕೊಲೆ ಎಂದು ಇದೀಗ ದೃಢಪಟ್ಟಿದೆ. 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ಪತ್ನಿ ಸುಮಾ ಪ್ರಿಯಕರನ ಸಹಾಯದಿಂದ ವಿಷವಿಕ್ಕಿ ಕೊಂದಿರುವ ಪ್ರಿಯಕರನ ಸೆಲ್ಫಿ ವಿಡಿಯೋದಿಂದ ಬಯಲಾಗಿ ಬಿಟ್ಟಿದೆ. ಶವ ಪರೀಕ್ಷೆಯಲ್ಲಿ ವಿಷಪ್ರಾಶನ ದೃಢಪಟ್ಟಿದ್ದು ಪೊಲೀಸರು ಆರೋಪಿಗಳನ್ನು ಬಂಧಿಸಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿಢೀರ್ ಬೇಗ ಸಿಗಲು ಕಾರಣವಾಗಿರುವಂತಹದ್ದು ಸುಮಾಳ ಪ್ರಿಯಕರ ಆಗಿರುವಂತಹ ಪುಂಡಲೀಕ್ ಡೋಂಬರ್ ಎನ್ನುವಂತ ವ್ಯಕ್ತಿಯ ಮಾಡಿ ಬಿಟ್ಟಿರುವಂತಹ ವಿಡಿಯೋ. ಅದರಲ್ಲಿ ಸುಮಾಳ ಕ್ರೂರ ಆಲೋಚನೆಗಳು ಎಳೆಯಾಗಿ ಆತ ಬಿಚ್ಚಿಟ್ಟಿದ್ದ. ನಾನು ಗೋಡಗೇರಿ ಗ್ರಾಮದಲ್ಲಿ ಒಂದು ಸಣ್ಣ ಎಗ್ರೇಸ್ ಅಂಗಡಿ ಇಟ್ಟುಕೊಂಡಿದ್ದೆ. ಅಲ್ಲಿಗೆ ಆರ್ಮಿಯಿಂದ ನಿವೃತ್ತಿಯಾಗಿ ಬಂದಿದ್ದ ಸಂದೀಪ್ ಬರುತ್ತಾ ಇದ್ರು. ಆತ ನಿವೃತ್ತಿಯ ನಂತರ ಸುಮ್ಮನೆ ಕೂರಬಾರದು ಎಂದು ನನ್ನ ಅಂಗಡಿಯ ಪಕ್ಕದಲ್ಲೇ ಒಂದು ಟೀ ಸ್ಟಾಲ್ ಕೂಡ ಆರಂಭಿಸಿದ್ರು. ಬಳಿಕ ಆತನಿಗೆ ಕೆಲಸಕ್ಕೆ ಆಳು ಸಿಗದ ಕಾರಣದಿಂದಾಗಿ ನನ್ನ ಎಗ್ರೇಸ್ ಅಂಗಡಿ ಬಂದ್ ಮಾಡಿಸಿ ತನ್ನ ಟೀ ಅಂಗಡಿಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿಗೆ ಹೋದ ಮೇಲೆ ನನಗೆ ಸಂದೀಪ್ ಪತ್ನಿ ಸುಮಾಳ ಪರಿಚಯವೂ ಕೂಡ ಆಗಿತ್ತು. ಅದು ಸ್ನೇಹಕ್ಕೆ ತಿರುಗಿ ಬಳಿಕ ನಮ್ಮಿಬ್ಬರ ನಡುವೆ ಸಂಬಂಧವು ಕೂಡ ಬೆಳೆಯೋದಕ್ಕೆ ಪ್ರಾರಂಭಿಸಿಬಿಟ್ಟಿತ್ತು. ಸುಮಾ ತನ್ನ ಗಂಡನಿಗೆ ಪ್ರತಿದಿನ ಬಾಕ್ಸ್ ಗಟ್ಟಲೆ ಮದ್ಯ ತಂದು ಕೊಡ್ತಾ ಇದ್ಲು ಮತ್ತು ಅದಕ್ಕೆ ನಿದ್ದೆ ಮಾತ್ರೆಯನ್ನು ಕೂಡ ಬೆರೆಸಿ ಕುಡಿಸ್ತಾ ಇದ್ಲು. ಇದನ್ನು ಕಂಡಿರುವಂತ ನಾನು, ಈಗ ಯಾಕೆ ಮಾಡ್ತಾ ಇದ್ದೀರಿ ಎಂದು ಕೇಳಿದಂತ ಸಂದರ್ಭದಲ್ಲಿ ಗಂಡ ಸತ್ತರೂ ಸಾಯಲಿ ಬಿಡು ಅನ್ನುವ ರೀತಿಯಲ್ಲಿ ಅವರು ನಿರ್ದಯವಾಗಿ ಹೇಳ್ತಾ ಇದ್ರು. ಇತ್ತೀಚೆಗೆ ಉಕ್ಕೇರಿ ಜಾತ್ರೆಗೆ ಹೋಗಿ ಬರಬೇಕಾದಂತ ಸಂದರ್ಭದಲ್ಲಿ ಸಂದೀಪ್ಗೆ ಅಪಘಾತವಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಸಂದರ್ಭದಲ್ಲಿ ಸುಮಾ ನನಗೆ ಕರೆ ಮಾಡಿ ಹುಳುಗಳಿಗೆ ಒಡೆಯುವಂತಹ ಅಥವಾ ಕೀಟನಾಶಕ ಔಷಧಿಯನ್ನ ತಂದು ಕೊಡುವಂತೆ ಕೇಳಿಕೊಂಡಿದ್ರು. ಆಕೆ ಹೇಳಿದಂತೆ ನಾನು ಔಷಧ ತಂದು ಕೊಟ್ಟಿದ್ದೆ. ಮಾರನೇ ದಿನವೇ ಸಂದೀಪ್ ಆಸ್ಪತ್ರೆಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿಬಿಟ್ಟಿದ್ರು. ಸಂದೀಪ್ ಸತ್ತ ತಕ್ಷಣ ಸುಮಾ ನನಗೆ ಫೋನ್ ಮಾಡಿ, ನಾನು ಆತನ ಮೇಲೆ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿದ್ದೇನೆ, ಆ ಹಣ ಈಗ ನಮಗೆ ಸಿಗುತ್ತದೆ. ಆ ಹಣವನ್ನು ತೆಗೆದುಕೊಂಡು ನಿನ್ನ 2 ಮಕ್ಕಳು ಮತ್ತು ನನ್ನ 2 ಮಕ್ಕಳು ಸೇರಿ ಒಟ್ಟು 4 ಮಕ್ಕಳೊಂದಿಗೆ ಬೆಳಗಾವಿಗೆ ಹೋಗಿ ಸೆಟ್ಲ್ ಆಗಿ ಬಿಡೋಣ ಎಂದಿದ್ಲು. ಅಷ್ಟೇ ಅಲ್ಲದೆ ಗಂಡ ಸತ್ತ ಮಾರನೇ ದಿನವೇ ನಾನು ತಂದು ಕೊಟ್ಟಿದ್ದ ಕೀಟನಾಶಕದ ಬಾಟಲಿ ಹಾಗೂ ಇನ್ನಿತರ ವಸ್ತುಗಳನ್ನು ತಂದುಕೊಟ್ಟು ಇದನ್ನೆಲ್ಲ ಯಾರಿಗೂ ಕೂಡ ತಿಳಿಯದಂತೆ ಎಲ್ಲಾದರೂ ದೂರ ಹೋಗಿ ಚೆಲ್ಲಿ ಬಾ ಎಂದು ಗಾಬರಿಯಿಂದ ಹೇಳಿದಳು. ಆಕೆಯ ಮಾತುಗಳನ್ನು ಕೇಳಿದಾಗ ನನಗೆ ಆಕೆಯ ಮೇಲೆ ತೀವ್ರ ಅನುಮಾನ ಶುರುವಾಯಿತು ಎಂದು ಪುಂಡಲೀಕ ಆ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದ. ಇಲ್ಲಿ ದೇಶ ಕಾಯ್ದ ಒಬ್ಬ ಸೈನಿಕ ಸಾವಾಗಿದೆ, ಆತನಿಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದರಲ್ಲಿ ನಾನೇನಾದರೂ ಸುಳ್ಳು ಹೇಳಿದ್ದರೆ ನಾನು ಕೂಡ ಜೈಲಿಗೆ ಹೋಗಲು ಸಿದ್ಧನಿದ್ದೇನೆ. ಈ ಪ್ರಕರಣ ಮರು ತಪಾಸಣೆ ಆಗಬೇಕು. ಅಲ್ಲಿಯವರೆಗೆ ಸುಮಾಳಿಗೆ ಇನ್ಶೂರೆನ್ಸ್ 1 ರೂಪಾಯಿ ಹಣವೂ ಕೂಡ ಸಿಗದಂತೆ ತಡೆಯಬೇಕು ಎಂದು ಪುಂಡಲೀಕ್ ವಿಡಿಯೋದಲ್ಲಿ ಒತ್ತಾಯಿಸಿದ್ದ. ಅನುಮಾನದ ಹಿನ್ನೆಲೆ ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ನಾಯಕ್ ಅವರ ಸಮ್ಮುಖದಲ್ಲಿ ಪೊಲೀಸರು ಸಂದೀಪ್ ಮಾಂಜರಿ ಅವರ ಶವವನ್ನ ಸಮಾಧಿಯಿಂದ ಹೊರತೆಗೆದು ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಿದ್ದರು. ಸದ್ಯ ಲಭ್ಯವಾಗಿರುವ ಪ್ರಾಥಮಿಕ ವರದಿಯಲ್ಲಿ ಮಾಜಿ ಸೈನಿಕ ಸಂದೀಪ್ ಅವರಿಗೆ ವಿಷ ಪ್ರಯೋಗ ಮಾಡಿ ಹತ್ಯೆ ಮಾಡಿರುವುದು ದೃಢವಾಗಿದೆ ಎಂಬುದನ್ನು ಪೊಲೀಸರು ತಿಳಿಸಿದ್ದಾರೆ.
ಸೇನೆಯಿಂದ ನಿವೃತ್ತರಾದ ಬಳಿಕ ಸಂದೀಪ್ ಅವರಿಗೆ ಇದ್ದ ಮದ್ಯಪಾನದ ಚಟವನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಪತ್ನಿ ಸುಮಾ ಪತಿಯ ಹೆಸರಲ್ಲಿ ಭಾರಿ ಮೊತ್ತದ ವಿಮೆ ಮಾಡಿಸಿಕೊಂಡಿದ್ರು. ಪ್ರಿಯಕರನ ಸಹಾಯದೊಂದಿಗೆ ಈ ಭೀಕರ ಕೊಲೆಗೆ ಸ್ಕೆಚ್ ಹಾಕಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರು ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸಿ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನಿಮಗೆ ಒಂದು ಹಂತಕ್ಕೆ ಈ ಒಂದು ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಹೆಂಡತಿಯ ಬಗ್ಗೆ ಒಂದು ರೀತಿಯಾದಂತಹ ಮನಸ್ಥಿತಿ ಹುಟ್ಟುಕೊಂಡು ಬಿಟ್ಟಿರುತ್ತೆ. ಈಕೆ ಎಂತಹ ಕೀಚಕಿ ಇರಬಹುದು, ಎಂತಹ ಒಂದು ನಾಲಾಯಕಿ ಅವಿವೇಕಿ ಇರಬಹುದು ಅಂತ ಹೇಳಿ. ಈಕೆಗೆ ಹೆಚ್ಚು ಕಡಿಮೆ 38ರ ಆಸುಪಾಸಿನ ವಯಸ್ಸು. ಈ ವಯಸ್ಸಿನಲ್ಲಿ ಅನೈತಿಕ ಸಂಬಂಧ, ಇತ್ತ ಇಬ್ಬರು ಮಕ್ಕಳಿದ್ದಾರೆ, ಒಂದು ಒಳ್ಳೆಯ ಕುಟುಂಬ ಇತ್ತು, ಆರಾಮಾಗಿ ಜೀವನವನ್ನ ಮಾಡಬಹುದಿತ್ತು. ಗಂಡ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ನೆಪವನ್ನ ಇಟ್ಟುಕೊಂಡು ಅದೇ ಸಂದರ್ಭವನ್ನು ಬಳಸಿಕೊಂಡು ತನ್ನ ಗಂಡನನ್ನ ಕೊಂದು ಬಿಡ್ತಾಳೆ ಅಂತಂದ್ರೆ ಈಕೆ ಅದೆಂತಹ ರಾಕ್ಷಸಿ, ಅದೆಂತಹ ಕ್ರೂರಿ ಇರಬೇಕು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟುಕೊಂಡು ಬಿಡುತ್ತೆ. ಅಸಲಿಗೆ ಈ ಒಂದು ಪ್ರಕರಣ ಬೆಳಕಿಗೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಈ ವಿಮೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪುಂಡಲೀಕ್ ಮತ್ತು ಸುಮಾಳ ನಡುವೆ ಆದಂತ ಒಂದಿಷ್ಟು ವೈಮನಸ್ಸು. ಈ ವಿಮೆ ಹಣಕ್ಕಾಗಿ ಇಬ್ಬರ ನಡುವೆ ಗಲಾಟೆ ಆದಂತ ಸಂದರ್ಭದಲ್ಲಿ ವೈಮನಸ್ಸು ಬೆಳೆದುಕೊಳ್ಳುತ್ತೆ. ಹೇಗಾದ್ರೂ ಮಾಡಿ ಈಕೆ ಮಾಡಿರುವಂತಹದನ್ನ ನಾನು ಹೇಗಾದ್ರೂ ಮಾಡಿ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಅನ್ನುವಂತ ಒಂದಿಷ್ಟು ಮನಸ್ಥಿತಿ ಬರುತ್ತೆ. ಇದನ್ನ ತನ್ನ ಸ್ನೇಹಿತರ ಬಳಿಗೆ ಹೇಳ್ಕೊಳ್ತಾನೆ. ಸ್ನೇಹಿತರು ಒಂದು ಉಪಾಯವನ್ನ ಹೂಡಿಕೊಡ್ತಾರೆ. ಅಂತಂದ್ರೆ ನೀನು ಒಂದು ವಿಡಿಯೋವನ್ನ ಮಾಡಿ ಅರೆ ಬಿಟ್ಟು ಬಿಡು, ನಿನ್ನನ್ನ ಪೊಲೀಸರು ಮತ್ತೆ ರಿಲೀಸ್ ಮಾಡಿಬಿಡ್ತಾರೆ, ಎಲ್ಲಾ ಕೇಸು ಆಕೆಯ ತಲೆ ಮೇಲೆ ಬರುತ್ತೆ, ಆಕೆ ಜೈಲಲ್ಲಿ ಕೊಳಿಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಸ್ನೇಹಿತರು ಹೇಳಿದಂತ ಮಾತನ್ನ ಕೇಳಿ ಈ ಅವಿವೇಕಿ ವಿಡಿಯೋವನ್ನ ಮಾಡ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಅರೆ ಬಿಡ್ತಾನೆ. ಇದೀಗ ಪೊಲೀಸರು ಈ ಒಂದು ಸುಮಾ ಮತ್ತು ಈ ಪ್ರಿಯಕರ ಆಗಿರುವಂತಹ ಪುಂಡಲೀಕನನ್ನ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕಿದ ಬಳಿಕ ಇಬ್ಬರು ಕೂಡ ಸತ್ಯವನ್ನ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಮಾಹಿತಿಯೂ ಕೂಡ ಗೊತ್ತಾಗ್ತಾ ಇದೆ. ಇದೀಗ ಅವರು ಜೈಲಲ್ಲಿ ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಇತ್ತ ಪುಂಡಲೀಕ್ನಿಂದ ತನ್ನ ಮಕ್ಕಳು ಕೂಡ ಅನಾಥರಾಗಿದ್ದಾರೆ. ಇತ್ತ ಸುಮಾಳ ಗಂಡ ಸಾವಾದ ಬಳಿಕ ಮಕ್ಕಳು ಕೂಡ ತಂದೆ ಇಲ್ಲದಂತೆ ಪರದೇಶಿ ಆಗಿಬಿಟ್ಟಿದ್ರು. ಆದರೆ ಈ ಕೊಲೆ ಪ್ರಕರಣದಲ್ಲಿ ಸುಮಾ ಭಾಗಿ ಆಗಿದ್ದಾಳೆ ಎನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ದಾಗ ಈಗ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾಳೆ. ತಂದೆ ತಾಯಿ ಇಬ್ಬರು ಕೂಡ ದೂರ ಆಗಿರೋ ಕಾರಣದಿಂದಾಗಿ ಮಕ್ಕಳ ಪಾಡು ದೇವರೇ ಗತಿ ಅನ್ನುವಂಥ ಮಟ್ಟಕ್ಕೆ ಬಂದು ತಲುಪಿಬಿಟ್ಟಿದೆ. ಒಂದು ಕಡೆ ತಂದೆ ಸಾವು ಆಗಿಬಿಟ್ಟಿದೆ, ಒಂದು ಕಡೆ ತಾಯಿ ಜೈಲು ಸೇರಿಬಿಟ್ಟಿದ್ದಾಳೆ. ಇದೀಗ ಆ ಮಕ್ಕಳ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಸಂದರ್ಭಕ್ಕೆ ಕಾಡುತ್ತೆ. ಸ್ನೇಹಿತರೆ, ಎಂತಹ ಒಂದು ಕ್ರೂರಿಗಳು ನಮ್ಮ ಸಮಾಜದಲ್ಲಿದ್ದಾರೆ, ಎಂತಹ ಮನಸ್ಥಿತಿಯವರು ನಮ್ಮ ಸಮಾಜದಲ್ಲಿ ಉಟ್ಕೊಳ್ತಾ ಇದ್ದಾರೆ, ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ನಮ್ಮ ಸಮಾಜ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಸುಲಭವಾಗಿ ಉಟ್ಕೊಳ್ಳುತ್ತೆ. ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.